ಸ್ಕೂಲ್ ಟೈಮ್ದಾಗ ಒಂದು ಪಾಠ ಇತ್ತು. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಬರೆದಿರ್ತಕ್ಕಂತಹ ಕಪಡೋ ಕಾ ಆದರ್ ಅಂಥೇಳಿ. ಅದರೊಳಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಈಶ್ವರಚಂದ್ರ ವಿದ್ಯಾಸಾಗರನ್ನ ತಮ್ಮ ಮನೆ ಊಟಕ್ಕೆ ಕರೆದಿರ್ತಾನೆ. ಆವಾಗ ಅವರು ಆ್ಯಸ್ ಯೂಶ್ವಲ್ ಕ್ಯಾಶುವಲ್ ಬಟ್ಟೆ ಹಾಕ್ಕೊಂಡು ಅವ್ರ ಮನೆಗೆ ಹೋಗಿರ್ತಾರೆ. ಎಲ್ಲರೂ ಚಲೋ ಚಲೋ ಬಟ್ಟೆ ಹಾಕ್ಕೊಂಬಂದಿರ್ತಾರೆ. ಖರೆ ಇವ್ರದ್ದು ಒಬ್ಬರದ್ದು ಕ್ಯಾಶುವಲ್ ಆಗಿ ನಾರ್ಮಲ್ ಬಟ್ಟೆ ಇರ್ತಾವೆ. ಸೊ ವಾಚ್ಮ್ಯಾನ್ ಇವ್ರನ್ನ ಒಳಗೆ ಬರೋಕ್ಕೆ ಬಿಡಲ್ಲ. ಹಾಗಾಗಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರಿಗೆ ಬೇಜಾರಾಗಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮ್ಯಾಗ ಈ ಕಡೆ ಶ್ರೀಮಂತ ವ್ಯಕ್ತಿ ಎಲ್ಲರೂ ಬಂದಾರ, ಖರೆ ಮೇನ್ ಪರ್ಸನ್ ಈಶ್ವರಚಂದ್ರ ವಿದ್ಯಾಸಾಗರ್ ಅವರೇ ಬಂದಿಲ್ಲ, ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿಕಿಶಿಂದ ಹೋಗಿ ಮನೆತನ ಹೋಗಿ ಕರ್ಕೊಂಬರ್ತಾನೆ. ಆವಾಗ ಈ ಸಲ ಅವರು ಚಲೋ ಬಟ್ಟೆ ಹಾಕ್ಕೊಂಡು ಬರ್ತಾರೆ. ಆ ವಾಚ್ಮ್ಯಾನ್ ಸಹ ಅವ್ರನ್ನ ಒಳಗೆ ಬಿಡ್ತಾನೆ. ಎಲ್ಲರೂ ಊಟ ಚಾಲು ಆಕೈತಿ, ಊಟ ಮಾಡ್ತಿರ್ತಾರೆ. ಖರೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಊಟ ಮಾಡ್ತಿರಲ್ಲ, ಬದಲಾಗಿ ಅವ್ರ ಬಟ್ಟೆ ಹೇಳ್ತಿರ್ತಾರೆ, ನೀ ತಿನ್ನು ಅಂತೇಳಿ ಎಲ್ಲರೂ ಆಶ್ಚರ್ಯಗೊಳ್ತಾರೆ, ಯಾಕೆ ಈ ಸರ್ ಹಿಂಗೆ ಮಾಡತ್ತಾರ ಅಂಥೇಳಿ. ಆವಾಗ ಶ್ರೀಮಂತ ವ್ಯಕ್ತಿ ಬಂದು ಕೇಳ್ತಾನೆ, ಯಾಕೆ ನೀವು ಹಿಂಗೆ ಮಾಡ್ತಿದ್ದೀರಾ ಅಂಥೇಳಿ. ಅವ್ರು ಹೇಳ್ತಾರೆ, ಇಲ್ಲಿ ನನಗೆ ಕರೆದಿಲ್ಲ, ಬದಲಾಗಿ ನನ್ನ ಬಟ್ಟೆಗೆ ಊಟಕ್ಕೆ ಕರೆದಿರಿ ನೀವು, ಸೊ ನನ್ನ ಬಟ್ಟೆಗೆ ನೀ ತಿನ್ನು ಅಂತ ಹೇಳತ್ತೀನಿ ಅಂಥೇಳಿ. ಇಲ್ಲಿ ಇದರ ಅರ್ಥ ಇಷ್ಟೇ, ನಾವು ಮನುಷ್ಯನ ಆಂತರಿಕ ಸೌಂದರ್ಯಕ್ಕೆ ಬೆಲೆ ಕೊಡಬೇಕು ಹೊರತು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡಬಾರ್ದು.